ಸ್ನೇಹಿತರೆ, ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ನೀವು ಫ್ರೀಯಾಗಿ ರಿಮಿಕ್ಸ್ ಸ್ಟೈಲ್ ಫೋಟೋ ಎಡಿಟನ್ನು ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಡಿಸ್ಪ್ಲೇ ಮೇಲೆ ಈ ರೀತಿ ಫೋಟೋ ಇದೆ. ಸೊ ನಾನಿಲ್ಲಿ ರಿಮಿಕ್ಸ್ ಸ್ಟೈಲ್ ಎಡಿಟ್ ಮಾಡಿರೋಂಥ ಫೋಟೋ ಇದು. ಸೊ ಇದು ಒರಿಜಿನಲ್ ಫೋಟೋ. ಈ ಒಂದು ಫೋಟೋವನ್ನು ಸ್ನೇಹಿತರೆ ನಾನಿಲ್ಲಿ ರಿಮಿಕ್ಸ್ ಸ್ಟೈಲಲ್ಲಿ ಎಡಿಟ್ ಮಾಡಿದ್ದೇನೆ. ಎಡಿಟ್ ಮಾಡಿದಾಗ ಈ ರೀತಿಯಾಗಿ ಎಡಿಟ್ ಆಗಿದೆ, ನೋಡ್ತಾ ಇರ್ಬೋದು. ಇದು ಫ್ರೀ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೇವಲ 10 ಸೆಕೆಂಡಲ್ಲಿ ನಿಮ್ಮೊಂದು ಫೋಟೋವನ್ನು ರಿಮಿಕ್ಸ್ ಸ್ಟೈಲಲ್ಲಿ ಎಡಿಟನ್ನು ಮಾಡ್ಬೋದು. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಸ್ಟೈಲ್ಸ್ ಇದೆ, ಅಂದರೆ ರಿಮಿಕ್ಸ್ ಸ್ಟೈಲ್ ಬೇರೆ ಬೇರೆ ರೀತಿಯಲ್ಲಿದೆ. ನಿಮಗೆ ಬೇಕಾದ ಸ್ಟೈಲ್ಸನ್ನು ಚೂಸ್ ಮಾಡಿ ನೀವು ಇಲ್ಲಿ ಫೋಟೋವನ್ನು 10 ಸೆಕೆಂಡಲ್ಲಿನೇ ಎಡಿಟನ್ನು ಮಾಡ್ಕೋಬೋದು. ಇಲ್ಲಿ ಬೇರೆ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಮೂಲಕನೇ ಈ ರೀತಿ ರಿಮಿಕ್ಸ್ ಸ್ಟೈಲ್ ಫೋಟೋ ಎಡಿಟನ್ನು ಮಾಡ್ಬೋದು. ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಈ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಫೋಟೋ ರಿಮಿಕ್ಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಇಲ್ಲಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರಿಮಿಕ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ರಿಮಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸೆಲೆಕ್ಟ್ ಸ್ಟೈಲ್ ಅಂತ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಬೇರೆ ಬೇರೆ ರೀತಿಯ ಸ್ಟೈಲ್ಸ್ ಇದೆ. ಸೊ ಈಗ ನಾನು ಇಲ್ಲಿ ಈ ಒಂದು ಸ್ಟೈಲ್ಸನ್ನು ಓಪನ್ ಮಾಡಿದ್ದೇನೆ. ಆನಂತರ ನೆಕ್ಸ್ಟ್ ಇಲ್ಲಿ ಚೂಸ್ ಅ ಫೋಟೋ ಅಂತ ಇರುತ್ತೆ. ನೀವು ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಗೂಗಲ್ ಫೋಟೋಸಲ್ಲಿರುವಂಥ ಫೋಟೋಸನ್ನು ನೀವು ಇಲ್ಲಿ ಅಪ್ಲೋಡನ್ನು ಮಾಡಿ. ನಾನು ಕೂಡ ಈಗ ಫೋಟೋವನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಈಗ ಫೋಟೋ ಅಪ್ಲೋಡ್ ಆಗಿದೆ. ಆನಂತರ ಇಲ್ಲಿ ಜನ್ರೇಟ್ ಅಂತ ಇರುತ್ತೆ. ಈ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, 10 ರಿಂದ 15 ಸೆಕೆಂಡ್ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ಈಗ ಫೋಟೋ ಜನ್ರೇಟ್ ಆಗಿದೆ. ಆನಂತರ ನಿಮಗೆ ಫೋಟೋಸ್ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಫೋಟೋ ರಿಮಿಕ್ಸ್ ಆಗಿದೆ. ಇದನ್ನು ನೀವು ಸೇವ್ ಕೂಡ ಮಾಡ್ಬೋದು. ಇಲ್ಲಿ ಸೇವ್ ಅಂತ ಇದೆ, ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಸೇವ್ ಕೂಡ ಮಾಡ್ಕೋಬೋದು. ಸೇವ್ ಮಾಡಿದ್ಮೇಲೆ ಸ್ನೇಹಿತರೆ, ನೀವು ಇಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ಜನ್ರೇಟನ್ನು ಮಾಡ್ಕೋಬೋದು. ಒಂದೇ ಫೋಟೋವನ್ನು ನಿಮಗೆ ಬೇಕಾದ ಸ್ಟೈಲಲ್ಲಿ ನೀವು ಇಲ್ಲಿ ಜನ್ರೇಟನ್ನು ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಇನ್ನೊಂದು ಸ್ಟೈಲನ್ನು ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಜನ್ರೇಟ್ ಆಗಿದೆ. ಇದನ್ನು ಕೂಡ ಸೇವ್ ಮಾಡ್ಕೋತೇನೆ. ಸ್ನೇಹಿತರೆ, ನೀವು ಇಲ್ಲಿ ಬೇರೆ ಬೇರೆ ಫೋಟೋಸನ್ನು ಕೂಡ ಈ ರೀತಿ ಸ್ಟೈಲಾಗಿ ರಿಮಿಕ್ಸಲ್ಲಿ ಎಡಿಟನ್ನು ಮಾಡ್ಕೋಬೋದು. ನಾನೀಗ ಫೋಟೋವನ್ನು ಚೇಂಜ್ ಮಾಡ್ಕೋತೇನೆ. ಸೊ ಈಗ ನಾನು ಫೋಟೋವನ್ನು ಚೇಂಜ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಫೋಟೋ ಜನ್ರೇಟ್ ಆಗಿದೆ, ಈ ರೀತಿ ಬಂದಿದೆ, ನೋಡ್ತಾ ಇರ್ಬೋದು. ಇದನ್ನು ಕೂಡ ನನಗೆ ಸೇವ್ ಮಾಡ್ಕೋತೇನೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ಫೋಟೋಸನ್ನು ಈ ರೀತಿ ರಿಮಿಕ್ಸ್ ಸ್ಟೈಲಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ಚೇಂಜನ್ನು ಮಾಡಿ ಜನ್ರೇಟನ್ನು ಮಾಡ್ಕೋಬೋದು. ಸೊ ಇದು ಸ್ನೇಹಿತರೆ ಬೇರೆ ಒಂದು ರೀತಿಯ ಸ್ಟೈಲು, ರಿಮಿಕ್ಸ್ ಸ್ಟೈಲು. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಸ್ಟೈಲ್ಸ್ ಇದೆ. ನಿಮಗೆ ಬೇಕಾದ ಸ್ಟೈಲನ್ನು ನೀವು ಕ್ಲಿಕ್ ಮಾಡಿ ಫೋಟೋಸನ್ನು ಜನ್ರೇಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಕಾರ್ಟೂನ್ ಸ್ಟೈಲಲ್ಲೂ ಕೂಡ ಫೋಟೋವನ್ನು ಜನ್ರೇಟ್ ಮಾಡಿದ್ದೇನೆ. ಇಲ್ಲಿ ಸ್ನೇಹಿತರೆ ಸುಮಾರು 12 ರೀತಿಯ ಸ್ಟೈಲ್ ರಿಮಿಕ್ಸನ್ನು ನೀವು ಎಡಿಟ್ ಮಾಡ್ಕೋಬೋದು. ಅಂದರೆ 12 ವೆರೈಟೀಸ್ ಇದೆ. ಇಲ್ಲಿ ನಿಮಗೆ ಬೇಕಾದ ಸ್ಟೈಲನ್ನು ನೀವು ಇಲ್ಲಿ ನಿಮ್ಮೊಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಜನ್ರೇಟನ್ನು ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲೇ ರಿಮಿಕ್ಸ್ ಸ್ಟೈಲ್ ಎಡಿಟನ್ನು ಮಾಡ್ಬೋದು. ಇದು ಫ್ರೀ ಆಗಿರುತ್ತೆ. ನಿಮಗೆ ಬೇಕಾದ ಫೋಟೋವನ್ನು ಅಪ್ಲೋಡ್ ಮಾಡಿ ರಿಮಿಕ್ಸ್ ಸ್ಟೈಲಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ರಿಮಿಕ್ಸ್ ಸ್ಟೈಲನ್ನು ಸೆಲೆಕ್ಟ್ ಮಾಡಿ ಫೋಟೋವನ್ನು ಜನ್ರೇಟ್ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಎಡಿಟಿಂಗ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.